ಈ ಬದುಕನ್ನು ಸಮೃದ್ಧಗೊಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವಲ್ಲ, ಅದಕ್ಕೆ ಕೆಲ ಅಂಗಗಳದಾವೆ. ಅವು ಸಮೃದ್ಧ ಆಗದೇ ಇದ್ರೆ ಇದು ಆಗೋದಿಲ್ಲ. ಅವುಗಳನ್ನು ಸರಿಯಾಗಿ ನಾವು ಬಳಸದೇ ಇದ್ದರೆ, ಅವುಗಳನ್ನು ಸರಿಯಾಗಿ ರೂಪಿಸದೇ ಇದ್ದರೆ ಬದುಕ ಸುಂದರ ಆಗೋದಿಲ್ಲ. ಈಗೊಂದು ಬಟ್ಟೆ ಇದೆ, ಎಳೆಗಳ ಬಗ್ಗೆ ನಾವು ಕಾಳಜಿ ತಗೊಳ್ಳದೇ ಇದ್ದರೆ ಬಟ್ಟೆ ಸುಂದರ ಹೆಂಗಾಗ್ತದೆ ಹೇಳಿ? ನಿಮಗೆಲ್ಲ ಗೊತ್ತದೆ, ಬಟ್ಟೆ ನೇಯ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ಟೆ ಸುಂದರ ಆಗಬೇಕು, ಆದರೆ ಎಳೆ ಹೆಂಗರೆ ಇರಲಿ ಅಂದರೆ ಎಳೆಯ ಬಣ್ಣೆ ಬಟ್ಟೆಯ ಬಣ್ಣ, ಎಳೆಯ ತ್ರಾಣೆ ಬಟ್ಟೆಯ ತ್ರಾಣ, ಎಳೆಯ ಶಕ್ತಿಯೇ ಬಟ್ಟೆಯ ಶಕ್ತಿ, ಎಳೆಯ ಕಳೆಯೇ ಬಟ್ಟೆಯ ಕಳೆ. ಎಳೆಯ ಬಗ್ಗೆ ನಾವು ಸ್ವಲ್ಪ ಲಕ್ಷ್ಯ ವಹಿಸಿದರೆ ಇದು ಬಟ್ಟೆ ಚೆನ್ನಾಗಿ ಆಗ್ತದೆ. ಹಂಗೆ ಇವೆಲ್ಲ ಅಂಗಗಳಿವು: ಭಾವ, ಭಾಷೆ, ಮತಿ, ಕೃತಿ, ದೃಷ್ಟಿ, 5 ಅಂಗಗಳಿವೆ. ಇವುಗಳನ್ನು ನಾವು ಚೆನ್ನಾಗಿ ಮಾಡಿದರೆ ಬದುಕು ಚೆನ್ನಾಗಿ ಆಗ್ತದೆ. ಅದರಾಗ ಮೊದಲನೇದ್ದು ಬಹಳ ಮಹತ್ವದ್ದು ಭಾವ. ನಿನ್ನೆ ಸ್ವಲ್ಪ ನೋಡ್ತಾ ಇದ್ದೇವೆ. ಭಾವ ಎಂಥ ಸುಂದರವಾದ ಭಾವ. ಭಾವವೇ ನಮ್ಮನ್ನು ಸುಂದರಗೊಳಿಸ್ತದೆ, ಇಲ್ಲವೇ ಕುರೂಪಗೊಳಿಸ್ತದೆ. ಇದು ಭಾವ. ಸೌಂದರ್ಯ ಇರೋದು ಭಾವದಲ್ಲೇ. ಆ ಬಳಿಕ ಎರಡನೇದ್ದು, ಭಾವ ನಮ್ಮನ್ನು ಶ್ರೀಮಂತ ಮಾಡ್ತದೆ. ಭಾವ ನಮ್ಮನ್ನು ಬಡವ ಮಾಡ್ತದೆ. ನಾನು ಸಿರಿವಂತ ಅಂತ ಅನ್ನಿ, ನೀವು ಸಿರಿವಂತರೇ. ಭಾವದು ನಾನು ಬಡವ ಅಂತನ್ನಿ, ನಾವು ಬಡವರೇ. ಕೋಟಿ ಕೋಟಿ ಆಸ್ತಿ ಇದ್ದರೂ ಸಹಿತ ನಾನು ಬಹಳ ಕಡಿಮೆದ ಅಂದ ಬಡವ ಅಷ್ಟೇ. ಅಲ್ಲೇ 100 ಎಕರೆ ಹೊಲ, ಮನೆ ತುಂಬ ಸಂಪದ, ಆದರೆ ಮುದುಕ ಕೂತಾನ, ಚಿಂತೆ ಮಾಡ್ಕೋತ ಕೂತಾನ. ಯಾಕೆ? ನೆರೆ ಹೊರೆಯಲ್ಲಿ ಇನ್ನೊಂದು 4 ಎಕರೆ ಇದ್ರೆ ಎಷ್ಟು ಚೆನ್ನಾಗಿ ಆಗ್ತಿತ್ತು. 108 ಮಾಡಬೇಕಂತ ಸರಿ ಮಾಡಬೇಕು. ಧರ್ಮದ ಅದು ಸಂಖ್ಯಾ 108. 8 ಮಾಡಬೇಕಂತ ಹೋಗಿ 100ರ ಸಂತೋಷ ಕಳ್ಕೊಂಡ. 100 ಅವನನ್ನು ಶ್ರೀಮಂತ ಮಾಡಿಲ್ಲ. ಆದ ಬಳಿಕ ಇನ್ನು 8 ಏನು ಶ್ರೀಮಂತ ಮಾಡ್ತದೆ? ಹೆಂಗೆ ಮಾಡ್ತದೆ? ವಸ್ತುಗಳು ನಮ್ಮನ್ನು ಶ್ರೀಮಂತ ಮಾಡ್ತಾವಂತಲ್ಲ, ನಮ್ಮ ಎದೆ ನಮ್ಮನ್ನು ಶ್ರೀಮಂತ ಮಾಡ್ತದೆ. ಎಷ್ಟು ಜನ ಶ್ರೀಮಂತರು ಬಡವರಂಗೆ ಬದುಕಿಲ್ಲ. ಎಷ್ಟು ಜನ ರಾಜರು ಮಹಾರಾಜರು ಬಡವರಂಗೆ ಬದುಕಿಲ್ಲ ಹೇಳಿ. ಇನ್ನೊಂದಿಷ್ಟು ಬಯಸ್ತೇವೆ. ಇದರ ಅರ್ಥ ಏನಂದ್ರೆ ಇದ್ದದ್ದು ಕಡಿಮೆದ ಅಂತ ಅರ್ಥ. ಕಡಿಮೆ ಅಂತ ಭಾವ ಬಂತಂದ್ರೆ ಬಡವರು ಅಷ್ಟೇ. 10 ಮಜಲ ಮನೆ ಕಟ್ಟ್ಯಾನ, ಶ್ರೀಮಂತ ಅಲ್ಲೇ. ಯಾರೂ ಕಟ್ಟಿಲ್ಲ, 10 ಮಜಲ ಕಟ್ಟ್ಯಾನ, ಶ್ರೀಮಂತ ಅಲ್ಲೇ. ಆದರೆ ಏನು ಮಾಡೋದು? 11 ಕಟ್ಟದ ಒಬ್ಬ. ಇವಂದೇನು ಕೆಡವಿಲ್ಲವ, ಇವನ ಸಮೀಪದಾಗ 11 ಕಟ್ಟದ. ಇವ ಏನಾದ? ಬಡವಾದ ಅಂತ ತಿಳ್ಕೊಂಡ. ಮನಿ ಕಡಿಮೆ ಆಗಿಲ್ಲ, ಮನಿ ಅಷ್ಟೇ ಎತ್ತರದ, ಆದರೆ ಭಾವ ಸಣ್ಣದ. ನನ್ನ ಮನೆ ಸಣ್ಣದು, ಅವ್ರ ಮನೆ ದೊಡ್ಡದು ಅಂದ, ಬಡವಾದ. ಹೌದಲ್ಲ ಹೇಳಿ? ಒಂದು ಅಂತಸ್ಥ ಕಡಿಮೆ ಮಾಡಿಸ್ತು. ಮತ್ತು ಜಗತ್ತಿನಾಗ ಹಿಂಗೆ ಇರೋದು. ಯಾವಾಗಲೂ ನನಗಿಂತ ಯಾರೂ ಹೆಚ್ಚು ಹೋಗಬಾರದು ಅಂತ ಎಲ್ಲದೆ. ಯಾವಾಗಲೂ ನನ್ನದು ಇಷ್ಟ ಉಳಿತದಂತಾರೆ ಎಲ್ಲದೆ.
ಅದರ ಮೇಲೆ ನಮ್ಮ ಶ್ರೀಮಂತಿಕೆಯ ಇದು ಸೌಧವನ್ನು ಕಟ್ಟಿದರೆ ಅದೆಷ್ಟು ದಿವಸ ನಿಲ್ಲೋದದೆ? ಸುಮ್ಮನೆ ಈ ಕುರ್ಚದೆ, ಕುರ್ಚಿ ಮೇಲೆ ಕುಂತವರು ಶ್ರೀಮಂತರು ಅಂತ ಇಟ್ಕೊಂಡ್ರೆ ನಾನೆಷ್ಟೊತ್ತಕ ಕೂಡ್ರಾವ? ಎಷ್ಟೊತ್ತಕ ಕೂಡ್ತೀನಿ? ಇದು ನಾನು ಶ್ರೀಮಂತ ಆಗಬೇಕಂತ ಹಂಗೆ ಕುಂತೆ 7ರ ನಂತರ ಭ್ರಮಿಷ್ಠ ಆಗ್ತೀನಿ. ಎಷ್ಟೋ ಅಷ್ಟೇ, ಮನಿನೂ ಎಷ್ಟೋ ಅಷ್ಟೇ, ಹೊಲನೂ ಎಷ್ಟೋ ಅಷ್ಟೇ, ಸಂಪತ್ತು ಸಹಿತ ಎಷ್ಟೋ ಅಷ್ಟೇ. ಆದರೆ ಒಳಗೆ ಮಾತ್ರ ನಾನು ಶ್ರೀಮಂತ ಅಂತಿರಬೇಕು. ಅದು ಬಹಳ ಮಹತ್ವದ. ನಾನು ಶ್ರೀಮಂತ. ಯಾಕೆ? ನಾನು ಶ್ರೀಮಂತ ಅಷ್ಟೇ. ನಾನು ಶ್ರೀಮಂತ. ಐ ಆಮ್ ರಿಚರ್ ದನ್ ದ ರಿಚೆಸ್ಟ್. ಅಲೆಕ್ಸಾಂಡರ್ ಭಾರತ ದೇಶಕ್ಕೆ ಬಂದ. ಭಾರತೀಯ ಜನ ಎಷ್ಟು ಅದ್ಭುತ ಇದ್ದರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಕಥೆ ಇದೆ. ತಕ್ಷಶಿಲಾ ಅಂತ ಒಂದು ದೊಡ್ಡ ಶಿಕ್ಷಣ ಕೇಂದ್ರ ನೀವು ಕೇಳಿರಬೇಕು. ವಿಶ್ವವಿದ್ಯಾಲಯ, ಜಗತ್ ಪ್ರಸಿದ್ಧ ವಿಶ್ವವಿದ್ಯಾಲಯ. ಜಗತ್ತಿನಲ್ಲಿಯೇ ಅತ್ಯದ್ಭುತವಾದ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಕಟ್ಟಿದವರು ಭಾರತೀಯರು. ನಾಲಂದ ಮತ್ತು ತಕ್ಷಶಿಲಾ ಕೇಳಿರಬೇಕು. ಇದೇನು ನಮ್ಮ ಇಸ್ವಿಗಳದಾವ, ಇನ್ನೂ ಆವಾಗಿಲ್ಲ. ಅದರ ಹಿಂದೆ ಬಹಳ ವರ್ಷಗಳ ಹಿಂದೆ ಜಗತ್ ಪ್ರಸಿದ್ಧವಾದ ತಕ್ಷಶಿಲಾ. ಅಲೆಕ್ಸಾಂಡರ್ ಭಾರತ ದೇಶಕ್ಕೆ ಬಂದ. ಭಾರತ ದೇಶದ ಗಡಿಗೆ ಬಂದ. ಅಲೆಕ್ಸಾಂಡರ್ ಅಂದರೆ ಮೆಸಡೋನಿಯಾ, ಗ್ರೀಕ್ ದೇಶದ ದೊರೆ. ಹುಡುಗ, 28 ವರ್ಷದ ಹುಡುಗ, ಭಾರೀ ಹುಡುಗ, ಬಹಳ ಅದ್ಭುತವಾದ ಹುಡುಗ, ಸಶಕ್ತ. ಆ ಬಳಿಕ ಅತ್ಯಂತ ಶೂರ. ಯುದ್ಧ ಕಲೆಯಲ್ಲಿ ಅವನನ್ನು ಮೀರಿಸಿದವರಿರಲಿಲ್ಲ. ಇಷ್ಟು ಚಾಣಾಕ್ಷ ತಜ್ಞದರಲ್ಲಿ. ಒಂದು ಸೇನೆಯನ್ನು ಕಟ್ಟಿಕೊಂಡು ಇಡೀ ಯುರೋಪ ದೇಶ ಮುಗಿಸಿದ. ಆ ಬಳಿಕ ಮಧ್ಯಕ್ಕೆ ಬಂದ. ಭಾರತ ದೇಶದ ಸಮೀಪಕ್ಕೆ ಬಂದ. ಭಾರತ ದೇಶದ ಗಡಿಗೆನೇ ಬಂದ ಅಲೆಕ್ಸಾಂಡರ್. ಅವನನ್ನು ಎದುರಿಸುವ ಸೇನೆ, ಅವನ ಸೇನೆಯನ್ನು ಎದುರಿಸುವ ಸೇನೆ ಯಾವುದಿರಲಿ, ಎಲ್ಲವನ್ನ ಗೆದ್ದ. ಭಾರತವನ್ನು ಗೆದ್ದರೆ ನಾನು ಜಗತ್ತಿನ ಸಾಮ್ರಾಟ ಅಂತ ಭಾವಿಸಿದ. ಇಡೀ ಜಗತ್ತು ನನ್ನ ಸಂಪತ್ತು ಅಂತ ಭಾವಿಸಿದ. ಅಷ್ಟು ಶೂರ ವೀರ ಇರಲಿಲ್ಲಂತಲ್ಲ, ಅಷ್ಟು ಸಮರ್ಥ ಆಯಿತು. ಎಲ್ಲ ದೇಶ ಗೆಲ್ಕೋತ ಭಾರತ ದೇಶಕ್ಕೆ ಬಂದ. ಇಲ್ಲಿ ಪೋರಸನನ್ನು ಸೋಲಿಸಿದ. ಆವಾಗ ಅಲೆಕ್ಸಾಂಡರ್ನಿಗೆ ಬಹಳ ಸಂತೋಷ ಆಯಿತು. ನಾನೀಗ ಐ ಆಮ್ ದ ಎಂಪರರ್ ಆಫ್ ದ ಎಂಟೈರ್ ವರ್ಲ್ಡ್. ನಾನು ಜಗತ್ತಿನ ಸಾಮ್ರಾಟ. ಆತ ಒಬ್ಬ ಸನ್ಯಾಸಿಯನ್ನು, ಒಬ್ಬ ತಕ್ಷಶಿಲೆಯ ಗುರುವನ್ನು ಭೇಟಿಯಾದ. ತಕ್ಷಶಿಲೆಯ ಗುರು, ಒಬ್ಬ ಶಿಕ್ಷಕ, ಗುರು, ಸಂತ. ಅವನನ್ನು ಕಂಡ. ಅವನಿಗೆ ಗೊತ್ತಿತ್ತು ತಕ್ಷಶಿಲೆಯಲ್ಲಿ ಜಗತ್ ಪ್ರಸಿದ್ಧ ಬುದ್ಧಿವಂತರಿದ್ದಾರ ಅಂತ. ಅಲ್ಲೊಬ್ಬ ಸಂತ. ಆತನನ್ನು ತನ್ನ ದೇಶಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅವನ ಇಚ್ಛೆ. ಭಾರತೀಯ ಒಬ್ಬ ಶ್ರೇಷ್ಠ ಬುದ್ಧಿವಂತನನ್ನು ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ. ಆದ್ದರಿಂದ ಅವನನ್ನು ಆಮಂತ್ರಿಸೋದಕ್ಕಾಗಿ ಹೋದ. ಆವಾಗ ಕಾಣಿಕೆಯಾಗಿ ಒಂದು ರತ್ನವನ್ನು ಕೊಟ್ಟ. ಇದು ರತ್ನ, ಅಮೂಲ್ಯವಾದ ರತ್ನ. ಆವಾಗ ಪ್ರಾಧ್ಯಾಪಕ, ಸಂತ, ಜ್ಞಾನಿ ಮನುಷ್ಯ, ಗುರು ಹೇಳ್ತಾನೆ, ಇದ್ಯಾವ ರತ್ನ? ನನ್ನ ರತ್ನದ ಮುಂದೆ ನಿಂದ್ಯಾವ ರತ್ನ ಅಂದ.
ಏನಿಲ್ಲ, ಒಬ್ಬ ಶಿಕ್ಷಕ, ಒಬ್ಬ ಸಾಮಾನ್ಯ ಗುರು, ಮೈ ಮೇಲೆ ಅರ್ಧ ಬಟ್ಟೆ, ಶಾಂತವಾಗಿ ಕೂತಾನ. ಅಲೆಕ್ಸಾಂಡರ್ ಬಂದಾನ, ಕಾಣಿಕೆ ಕೊಟ್ಟಾನ. ಇದು ರತ್ನ, ಅಮೂಲ್ಯ ರತ್ನ, ತಮಗೆ ಸಮರ್ಪಣೆ ಮಾಡ್ತೀನಿ ಅಂದ. ನಿಂದ್ಯಾವ ರತ್ನ? ನನ್ನ ರತ್ನದ ಎದುರ ಇದ್ಯಾವ ರತ್ನ? ಅವಾಗ ಆಶ್ಚರ್ಯ ಆಯಿತು ಅಲೆಕ್ಸಾಂಡರ್ನಿಗೆ. ನಿಂದ್ಯಾವ ರತ್ನ? ಜಗತ್ತಿನಲ್ಲಿಯೇ ಇರೋದು ಇದೇ ಅಮೂಲ್ಯ ರತ್ನ ನನ್ನ ಹತ್ತಿರ ಇರೋದು ಅಂತ. ನಿಂದ್ಯಾವುದು? ತಿಪ್ಪಿಗೆ ಚೆಲ್ಲು ಅಂದ. ನನ್ನ ರತ್ನ ಈ ಸೂರ್ಯ. ಹೇಳಿ, ಯಾವುದು ಹೊಳಿತದ ಅದು ರತ್ನ. ಸೂರ್ಯ ಇದು ನನ್ನ ರತ್ನ ಅಂದ. ನಿಂದ್ಯಾವ ರತ್ನ? ಜಗತ್ತನ್ನೇ ಬೆಳಗುವಂಥ ರತ್ನ ನಂದು. ನನ್ನಷ್ಟು ಸಿರಿವಂತ ನೀ ಇರ್ಲಿಕ್ಕೆ ಹೆಂಗೆ ಸಾಧ್ಯ ಅಂದ. ನಿಂದ್ಯಾವುದು? ಕಲ್ಲುಗಳವೆಲ್ಲ. ಭಾವ, ನಾವು ಸೂರ್ಯನ ನೋಡ್ಕೋತೇ ಬದುಕೇವಿ, ಆದರೆ ನಮ್ಮಂಥ ಬಡವ್ರು ಯಾರಿಲ್ಲ. ಅಲ್ಲೊಬ್ಬ ಸಂತ ಸೂರ್ಯನ ನೋಡ್ಕೊಂತ ಕಲ್ಶಾನ, ಅವನಂಥ ಸಿರಿವಂತರು ಯಾರಿಲ್ಲ. ಅಲೆಕ್ಸಾಂಡರ್ನಿಗೆ ಒಮ್ಮಿಗಲೇ ಶಾಕ್ ಆತು. ಯಾಕೆ? ಈ ರತ್ನಗಳಿಗಾಗಿಯೇ ಇಷ್ಟು ಕಷ್ಟಪಟ್ಟು ಮಾಡಿದ್ದ ಸೇನೆ, ಜಗತ್ತನ್ನು ಗೆಲ್ಲಿಕ್ಕೆ ಹೊರಟಿದ್ದ. ಕ್ಷುಲ್ಲಕನಿಸ್ತು, ಇದಕ್ಕೆ ಬೆಲೆನೇ ಇಲ್ಲ ಅನ್ನಿಸ್ತು. ಎಂಥ ಸೂರ್ಯ, ಎಂಥ ಚಂದ್ರ, ಏನು ನಕ್ಷತ್ರಗಳು, ನಮ್ಮಲ್ಲೇನು ಹೇಳಿ. ದೃಷ್ಟಿಕೋನ ಹೇಗದು? ಸುಮ್ಮನೆ ತಾವು ವಿಚಾರ ಮಾಡಿ. ನಿಮ್ಮದು ಅಲ್ಲೇನು ಸೂರ್ಯ? ಸೂರ್ಯನೇ ಇಷ್ಟು ಮಸ್ತಾಗಿ ಹೊಳೆಯುವಾಗ ಅದೇ ನಮ್ಮ ರತ್ನ ಅಂತ ತಿಳಿದ್ರೆ ನಮ್ಮ ಕೂಡ 12 ತಾಸು ಇರ್ತದೆ ರತ್ನ. ಈ ರತ್ನ ನಮ್ಮ ಕೂಡ ಇರೋದಿಲ್ಲ. ಯಾವಾಗರೇ ಒಮ್ಮೊಮ್ಮೆ ವೇದಿಕೆ ಏರದಾಗಿರ್ತದೆ, ಆ ಬಳಿಕ ಇರೋದಿಲ್ಲ. ಅದನ್ನು ಓದು ಬ್ಯಾಂಕಿನಾಗ ಇಡಬೇಕಾಗ್ತದೆ, ಇಲ್ಲಿಕ್ಕೆ ಪ್ರಾಣ ತೆಗೀತದ ಅದು. ಈ ರತ್ನ 12 ತಾಸ ನಮ್ಮ ಕೂಡ, ನಮ್ಮ ಮೈ ಬೆಳಗುತ್ತದೆ, ನಮ್ಮ ಮುಖ ಬೆಳಗ್ತದೆ, ನಮ್ಮ ಮನಸ್ಸಿಗೆ ಸಂತೋಷ ಉಂಟಾಗ್ತದೆ, ಮೈಗೆ ಕಾವ ಕೊಡ್ತದೆ, ಜಗತ್ತನ್ನು ಸುಂದರಗೊಳಿಸ್ತದೆ. ಇಂಥ ಸೂರ್ಯ ನನ್ನ ರತ್ನ, ನಿಮ್ಮ ರತ್ನ. ಇದರ ಮುಂದೆ ನಿಂದ್ಯಾವ ರತ್ನ ಅಂದ. ಭಾವ ಹೆಂಗದೆ? ಅದಕ್ಕೆ ಭಾರತೀಯ ಸಂತರನ್ನು ಎದುರಿಸೋದು ಬಹಳ ಕಷ್ಟದ ಕೆಲಸ. ಮುಂದೆ ಮಹಾರಾಜ ವಿಚಾರ ಮಾಡ್ದ, ಇನ್ನೇನು ಮಾಡೋದು. ಆತ ಕೊನೆಗೆ ಏನೂ ವಿಚಾರ ಮಾಡಲಿಲ್ಲ. ಮಹಾನುಭಾವರೇ, ನನ್ನ ದೇಶಕ್ಕೆ ಬರಬೇಕು ಅಂತ ವಿನಂತಿ ಮಾಡಿದರು. ಅಲೆಕ್ಸಾಂಡರ್ ನನ್ನ ದೇಶಕ್ಕೆ ಬರಬೇಕು ಅಂತ ವಿನಂತಿ ಮಾಡಿದರು. ಆವಾಗ ಆ ಸಂತ ಹೇಳ್ದ, ಆ ವಿದ್ವಾಂಸ ಹೇಳ್ದ, ನಿಂದ್ಯಾವ ದೇಶ ಎಲ್ಲದ ಅಂದ. ಎಲ್ಲದ ನಿನ್ನ ದೇಶ? ಎಲ್ಲದ ನಿನ್ನ ದೇಶ? ಹೆಂಗೆ ಪ್ರಶ್ನೆ? ವಿಚಾರ ಮಾಡು ಅಂದ. ಕಸ್ಯ ಸ್ವಿಧನಂ, ವಿಚಾರ ಮಾಡು. ಎಲ್ಲದ ದೇಶ? ನೀನ್ಯಾರು ಈ ದೇಶದ? ನಿನ್ನ ರಾಜ್ಯ ಅಂತೂ ಎಲ್ಲದ ಹೇಳು. ಜಗತ್ತಿನ ಒಡೆಯ ಅಂತ ಹೇಳಿಕೊಂಡ ಅಲೆಕ್ಸಾಂಡರ್, ನಾನೀಗ ಜಗತ್ತಿನ ಸಾಮ್ರಾಟ. ನಿನ್ನ ಮಾತು, ನಿನ್ನ ಆಜ್ಞೆಯನ್ನು ಈ ಗುಬ್ಬಿ ಸಹಿತ ಪಾಲಿಸೋದಿಲ್ಲ. ಇದ್ಯಾಕೆ ವಿಚಾರ ಮಾಡ್ತೀವಿ? ಇದ್ಯಾವುದು? ಜಗತ್ತು ನಿಂದಲ್ಲ, ಜಗತ್ತು ಯಾರ್ದೂ ಅಲ್ಲ, ಜಗತ್ತು ನಂದು ಅಂದ. ವಿಶ್ವವೇ ನಂದು. ನಾನೇನು ಸೇನೆ ಕಟ್ಟಿಲ್ಲ, ಆದರೆ ಈ ಜಗತ್ತು ನನ್ನದು ಅಂತ ಭಾವಿಸಿದ್ದೇನೆ. ಈ ಜಗತ್ತಿನ ಒಡೆಯ ನಾನು ಅಂದ. ವಿರೋಧ ಏನದ? ಜಗತ್ತಿನ ಒಡೆಯ, ಇದೊಂದು ಭೂಮಿಯ ಒಡೆಯ ಅಂದರೆ ವಿರೋಧ. ಇಡೀ ಪೃಥ್ವಿಯ ಒಡೆಯ ನಾನು ಅಂದರೆ ವಿರೋಧ ಇಲ್ಲ. ಸಣ್ಣದಕ್ಕೆ ಒಡೆಯಾಗಕ್ಕೆ ಬರ್ತದೆ, ದೊಡ್ಡದರ ಮೇಲೆ ಹಕ್ಕು ಸಂಪಾದಿಸೋಕ್ಕಾಗೋದಿಲ್ಲದ. ಹಂಗೆ ಸಂತ ಹೇಳ್ದ, ನಿಂದೆ ಯಾವ ಪ್ರದೇಶದ? ಇಡೀ ಪೃಥ್ವಿ. ನಾನು ಎಂದ ಭೂಮಂಡಲಕ್ಕೆ ಬಂದೆ, ಎಲ್ಲಿವರೆಗೆ ಇರ್ತೇನೆ, ಇದರ ಮಾಲೀಕ ನಾನು ಅಂದ. ಎಷ್ಟು
ಹೆಂಗ ಭಾವನಾ ಹೇಗದೆ. ಅಲೆಕ್ಸಾಂಡರ್ ಸೋತಿದ್ದ. ಕೊನೆಗೆ ಒಂದು ಉಪಾಯ ಬಳಸಿದ. ನೀನು ಬರದೇ ಇದ್ದರೆ ನಿನ್ನನ್ನು ಕೊಂದು ಹಾಕ್ತೀನಿ ಅಂದ. ಆವಾಗ ಸಂತ ನಕ್ಕು, ನೀನು ಮಾಡೋದು ಇಷ್ಟೇ, ಕೊಲ್ಲೋದು ಬಿಟ್ಟರೆ ನಿನಗೇನು ಗೊತ್ತದ, ಏನು ಗೊತ್ತದ? ಕೊಲ್ಲೋದರಿಂದ ಸಾಮ್ರಾಟನಾಗ್ತಾರೇನೋ ಯಾರಾದರೂ? ಯಾರನ್ನಾದರೂ ಮುಗಿಸಿದರೆ ನೀವೇನು ಶಾಶ್ವತವಾಗಿ ಉಳಿದು ಸಾಮ್ರಾಟರಾಗ್ತೀರಾ? ಸಂತನ ಮಾತು ಇಷ್ಟು ಪ್ರಭಾವ ಬೀರ್ತು. ಅಲೆಕ್ಸಾಂಡರ್ ಮುಂದೆ ಹೋಗಬೇಕಾಗಿತ್ತು, ಇಡೀ ಭಾರತ ದೇಶವನ್ನು ಆಕ್ರಮಿಸಬೇಕಾಗಿತ್ತು. ಅವನಿಗೆ ಅನ್ನಿಸ್ತು, ಇಂಥ ಮನುಷ್ಯರು ಈ ದೇಶದಾಗ ಬದುಕ್ಯಾರ, ಇನ್ನು ನಾನು ಇರೋದು ಸರಿಯಲ್ಲ ಅಂತ ತಿರುಗೊಂಡು ಹೋಗುವಾಗ ಸಂತ ಹೇಳ್ದ, ನೀನೆಲ್ಲ ಸಾಮ್ರಾಟ, ಊರರೇ ಮುಟ್ಟುತ್ತೀಯ ಇಲ್ಲ, ಇದನ್ನು ವಿಚಾರ ಮಾಡ್ಕೊ ಅಂದ. ಅಲೆಕ್ಸಾಂಡರ್ ಊರು ಮುಟ್ಟಿರಲಿಲ್ಲ, ಸತ್ತೋದ. ಜಗತ್ತಿನ ಪ್ರಭುವಾದ, ಆದರೆ 4 ದಿವಸ ಬದುಕಲಿಲ್ಲ. ಕೊನೆಗೆ ಸಾಯುವಾಗ ತನ್ನ ಸೇನಾಪತಿಗಳಿಗೆ ಹೇಳಿ ಜಗತ್ತಿಗೆ ಹೇಳಿ, ಅಲೆಕ್ಸಾಂಡರ್ ಖಾಲೆಗೈಲೆ ಬಂದ, ಖಾಲೆಗೈಲೆ ಹೋದ, ಏನೂ ಮಾಡಲಿಲ್ಲ ಹೇಳಿ ಅಂದ. ಯಾಕೆ? ಅವನು ಒಬ್ಬ ಅರಿಸ್ಟಾಟಲ್ ಮಹಾಗುರುವಿನ ಶಿಷ್ಯನಿದ್ದ ಅಲೆಕ್ಸಾಂಡರ್. ಎಷ್ಟು ಬದಲಾವಣೆಯಾಗಿದೆ. ಇಲ್ಲ, ನಂದು ಯಾವುದು ಅಲ್ಲ. ಐ ಆಮ್ ನಥಿಂಗ್ ಆ್ಯಂಡ್ ನಥಿಂಗ್ ಈಸ್ ಮೈನ್. ಅಲೆಕ್ಸಾಂಡರ್, ಐ ಆಮ್ ನಥಿಂಗ್ ಆ್ಯಂಡ್ ನಥಿಂಗ್ ಈಸ್ ಮೈನ್. ಯಾವುದದು? ನಾನು ಏನೂ ಅಲ್ಲ, ನಂದು ಯಾವುದೂ ಅಲ್ಲ, ಎಲ್ಲವೂ ನಂದೇ ಅಂತ ಸಂತ. ನಾನೇ ಸರಿವಂತ, ನಾನೇ ಸರಿವಂತ. ನಿಮ್ಮ ಭೂಮಿ ನನ್ನ ಹೆಸರಲ್ಲಿ ಆದ ಬಳಿಕ ಸರಿವಂತ ಯಾಕೆ? ಇರೋ ಭೂಮಿ ಎಲ್ಲ ನಮ್ಮದೇ ಅಷ್ಟೆ. ನಡೆಯಕ್ಕೆ ಸಾಧ್ಯದ, ಬದುಕಕ್ಕೆ ಸಾಧ್ಯದ, ನೋಡಕ್ಕೆ ಸಾಧ್ಯದ, ನೋಡಕ್ಕೆ ನಿಮ್ಮದೇನು ತಕರಾರು ಹೇಳಿ? ಈಗ ಎಲ್ಲ ಇಷ್ಟು ದೊಡ್ಡ ಪಟಾಂಗಣದ, ಯಾರ್ದೇನು ತಕರಾರು? ನಾನು ನೋಡ್ತೇನಪ್ಪ, ತಕರಾರೇನು? ನಮ್ಮ ಹೆಸರಲ್ಲೇ 1 ಇಂಚು ಕೊಡಿ ಅಂದ್ರೆ ತಕರಾರು ಶುರುವಾಗ್ತದ. ನಾವು ನೋಡಿ ಸಂತೋಷ ಪಡೋರು. ಭೂಮಿ ಇರೋದು ಅದಕ್ಕೆ, ನೋಡೋದಕ್ಕಷ್ಟೇ, ಒಂದಿಷ್ಟು ತಿರುಗಾಡೋದಕ್ಕೆ. ನೀವು ಕೂತೀರಲ್ಲ, ಇದರ ಮಾಲೀಕರು ಎಂದರೆ ಇಲ್ಲಿ ಕೂತಾರೇನು ತಿಂಗಳಾವಧಿ? ಯಾರೇ ನೋಡಿ ಆನಂದ ಪಟ್ಟಾರೇನು? ಏನಿಲ್ಲ. ಮಾಲೀಕರು ಎಲ್ಲೋ ಇರ್ತಾರ, ಅವ್ರ ಹೆಸರಲ್ಲೇ ಇದು ಇರ್ತದೆ ಅಷ್ಟೇ ಕಾಗದ್ದಾಗ. ಇದು ಅವ್ರದ್ದಲ್ಲ. ಹಂಗೆ ಸುಮ್ಮನೆ ಹಿಂಗೆ ವಿಚಾರ ಮಾಡ್ಕೋತ ಆದರೆ ಯಾರೇನು ಈ ಜಗತ್ತಿನಾಗ? ಏನು ಕಟ್ಟಿದ್ದರೇನು ಬಿಟ್ಟಿದ್ದರೇನು ಎಲ್ಲ ಇಲ್ಲೇ ಇಟ್ಟ ಹೋಗೋದಲ್ಲೇ. ಸಾಮ್ರಾಟರೇ ಮರೆಯಾಗಿ ಹೋಗುವಾಗ ನಮ್ಮದೇ ಯಾವುದದು? ಸುಮ್ಮನೆ ಇರೋ ತಕ್ಕ ಒಂದು ಸುಂದರ ಸ್ಥಳ, ಒಂದಿಷ್ಟು ಸುಂದರವಾದಂಥ ಆದಾಯ, ಒಂದು ಈಟ ಆದಾಯ. ಕುಡಿಯ ಆದಾಯ ಅಂದ್ರೆ ಏನು? ಅನ್ನ ನೀರು ಅಷ್ಟೆ. ಮಸ್ತಾಗಿರಬೇಕು ಮನುಷ್ಯ. ಅದು ಭಾವ ಶ್ರೀಮಂತನ ಮಾಡ್ತದೆ, ಭಾವ ಬಡವ್ರನ್ನ ಮಾಡ್ತದೆ. ನಾವು ಬಡವರು ಅಂತಂದೇವಿ, ಎಷ್ಟಿದ್ರೂ ಬಡವ್ರಿ. ನಾನು ಶ್ರೀಮಂತ ಅಂದರೆ ಎಷ್ಟೇ ಕಡಿಮಿದ್ರೂ ನಾನು ಶ್ರೀಮಂತ, ನಾನು ಶ್ರೀಮಂತ. ಒಂದು ಹಕ್ಕಿಗೆ ಒಬ್ಬ ಸ್ವಾಗತ ಮಾಡ್ದ. ಅದು ಸುಂದರವಾದ ಹಕ್ಕಿ. ಅದು ಕೋಗಿಲ ಮಸ್ತಾಗಿ ಹಾಡ್ತಿತ್ತು. ಅದು ಗಿಡದಾಗ ಕೂತ್ಕೊಂಡು ಆನಂದವಾಗಿ ಹಾಡೋದು. ಆತ ಬಹಳ ಸಂಗೀತ ಪ್ರಿಯ, ಮಹಾ ಶ್ರೀಮಂತ. ಅವನಿಗೆ ಅನ್ನಿಸ್ತು, ಇದು ಯಾವಾಗಲೂ ನಾ ಹೇಳಿದಾಗ ಹಾಡಬೇಕು, ಆದ್ದರಿಂದ ಇದನ್ನು ನನ್ನ ಹತ್ತಿರನೇ ಇಟ್ಕೋಬೇಕು, ಅದಕ್ಕೆ ಏನು ಬೇಕು ಎಲ್ಲ ಕೊಡಬೇಕು ಅಂತ ವಿಚಾರ ಮಾಡ್ದ. ಅವನಿಗೆ ಅದು ಹಿಡಿಸ್ತಿತ್ತು. ಅವಾಗ ಹೋಗಿ ವಿನಂತಿ ಮಾಡ್ದ. ಎದಕ್ಕೆ? ಕೋಗಿಲಕ್ಕೆ. ನೋಡೋ, ನಾನು ಚಂದ ಒಂದು ಮನೆ ನಿನಗೆ ಕೊಡ್ತೇನೆ, ಭಾಳ ಅದ್ಭುತವಾದ ಮನೆ ಕೊಡ್ತೇನೆ. ಈಗ ಇರಾಕ ನಿನಗೆ ರಕ್ಷಣಾ ಮಾಡಕ್ಕೆ ಒಬ್ಬನ್ನು ಇಡ್ತೇನೆ, ಕಾವಲ ಮಾಡಕ್ಕೆ, ನಿನ್ನ ರಕ್ಷಣಾ ಮಾಡಕ್ಕೆ. ನಿನಗೆ ಏನು ಬೇಕೋ ಎಲ್ಲ ಪೂರೈಸ್ತೇನೆ. ಯಾವ ಹಣ್ಣು ಬೇಕು ಹೇಳು, ಏನು ಬೇಕು ಹೇಳು, ಎಲ್ಲ ಕೊಡ್ತೇನೆ.
ಅಂಥದ್ದೊಂದು ಸುಂದರ ಮನೆ ಒಳಗೆ ನಿನಗೆ ಅವಕಾಶ ಕೊಡ್ತೇನೆ. ಸುಂದರ ಮನೆ, ಈ ಜಗತ್ತಿನಾಗ ಹಂಗಿರಬಾರ್ದು, ಅಷ್ಟು ಚಂದ ಮನೆ, ನಿಂದೊಂದು ಸಣ್ಣ ಮನೆ ಕಟ್ಟಿ ಕೊಡ್ತೇನೆ. ಯಾಕೆ ಅಂತ ಕೇಳ್ತು ಕೋಗಿಲ. ಅವಾಗ ಅವ ಹೇಳ್ದ, ನನಗೆ ಇಚ್ಛೆ ಇದ್ದಾಗ ನೀನು ಹಾಡಬೇಕು ಅದಕ್ಕೆ ಅಂದ. ಅದೊಂದು ಆಗೋದಿಲ್ಲ. ಮತ್ತು ಅಷ್ಟಕ್ಕಾಗಿ ನಿನ್ನ ಮನ್ಯಾಗ ನನಗೆ ಇರೋಕ್ಕಾಗೋದಿಲ್ಲ, ಒಳಗೆ ಹೋಗ್ರೆ ನನಗೆ ಹಾಡನೇ ಬರೋದಿಲ್ಲ. ನನ್ನ ಮನೆ ಅಂಥ ಮನೆ ಯಾವುದು? ನನ್ನ ಮನೆ ಛಾವಣಿ ಆಕಾಶ, ನನ್ನ ಮನೆ ನೆಲ ಭೂಮಂಡಲ, ನನ್ನ ಮನೆಯೊಳಗೆ ವಾಯುವಿಜನ ಗಾಳಿ ಆಡ್ತದೆ, ಹೂಗಳ ಅರಳುತ್ತಾವ, ಅದು ಮಾಮರದ ಹೂಗಳು, ಮಾವಿನ ಮರದ ಹೂಗಳು ಅರಳುತ್ತಾವೆ. ಆವಾಗ ನನ್ನ ಕಂಠ ಶುರುವಾಗ್ತದೆ, ಮನುಷ್ಯನೇ ನಿನ್ನ ಮನೆ ಯಾವ ಕಿಮ್ಮತ್ತಿಂದು ಅಂದ. ಯಾರು? ಕೋಗಿಲ. ನಿನ್ನ ಮನೆ ಯಾವ ಕಿಮ್ಮತ್ತಿಂದ? ನಾನು ಕಟ್ಟಿಲ್ಲ, ಆದರೆ ನನ್ನಂಥ ಮನೆ ಯಾರಿಗಿಲ್ಲ. ನೀನು ಎಷ್ಟೇ ಕಟ್ಟಿದರೂ ನಿನ್ನಂಥ ಚಿಕ್ಕ ಮನೆ ಯಾರಿದಲ್ಲ. ಏನಕ್ಕೆ ಹೋಗಿಲ್ಲ? ನನ್ನಷ್ಟು ಸಿರಿವಂತ ನೀನಲ್ಲೋ ಅಂದ. ನೀನು ಹೊರಗೆ ಹೋಗು, ನಿನಗೆ ಇರೋಕ್ಕಾಗೋದಿಲ್ಲ, ಯಾರೂ ಬೆಲೆ ಕೊಡೋದಿಲ್ಲ. ನಾವು ಆದಲ್ಲಿ ಹೇಳು, ಎಲ್ಲಿ ಬೇಕಲ್ಲಿ ಕೂತು ಹಾಡ್ತೇನೆ. ಕೂತದ್ದೆಲ್ಲ ನಂದೇ. ಗಿಡದಾಗ ಕೂತು ಹಾಡ್ತದಲ್ಲ ಈಗ ನಂದೇ. ಯಾರ್ದೇನು ತಕರಾರದ? ಕಲ್ಲು ಒಗದ್ರೆ ಒಕ್ಕೋ ಇನ್ನೊಂದು ಗಿಡ ಅದ ಅಂತೂ ಹೋಗ್ತದೆ ಅಷ್ಟು. ನಿನ್ನ ಸ್ವಭಾವನೆ ಹಿಂಗೆ. ಕಲ್ಲು ಒಗೆಯೋದು ನಿನ್ನ ಸ್ವಭಾವ, ನನ್ನ ಸ್ವಭಾವ ಹಾಡೋದು, ದೇವನಿಗೆ ಕೇಳಿಸೋದು ಹಾಡ. ನಿನ್ನ ಕಲ್ಲ ನಿನ್ನ ಜೀವನವನ್ನು ಕೆಡಿಸ್ತದಷ್ಟೆ. ಎಲ್ಲಾದರೂ ಸಾಧ್ಯವೇ? ಶ್ರೀಮಂತಿಕೆ ಬರೋದು ವಸ್ತುಗಳಿಂದ ಅಷ್ಟೇ ಅಲ್ಲ, ಶ್ರೀಮಂತಿಕೆ ಬರೋದು ಎದೆಯ ಶ್ರೀಮಂತ ಭಾವನೆಗಳಿಂದ. ಐ ನೀಡ್ ನಥಿಂಗ್, ಐ ನೀಡ್ ನಥಿಂಗ್. ನನಗೇನು ಬೇಕಿಲ್ಲ. ಯಾಕೆ? ಐ ಹ್ಯಾವ್ ಎವ್ರಿಥಿಂಗ್ ಟು ಎಂಜಾಯ್. ಈ ಭಾವ ಇತ್ತು ಅಂದರೆ ಶ್ರೀಮಂತ, ಅವನಷ್ಟು ಶ್ರೀಮಂತ ಯಾರದಾರ? ಭಾವನಾ ನಮ್ಮನ್ನು ಶ್ರೀಮಂತ ಮಾಡ್ತದೆ. ಭಾವನಾ ನಮ್ಮನ್ನು ಶ್ರೀಮಂತ ಮಾಡ್ತದೆ. ಇದೊಂದು ಸುಂದರ ಭಾವದ ಕೊರತೆ ಇತ್ತು ಅಂದರೆ ನಾವು ಏನು ಮಾಡಿದರೂ ನಾವು ಬಡವರಾಗ್ತೀವಿ. ಈಗ ಭೂಮಿ ಅದ ಅಲ್ಲ, ಪಾಪ ಎಷ್ಟು ಕಷ್ಟಪಟ್ಟು ಕೊಡ್ತದೆ. ಕೊಡೋದಲ್ಲೇನು? ನಿಮಗೆಲ್ಲ ಕಬ್ಬು ಕೊಡ್ತದೆ, 1 ಎಕರೆಗೆ 40 ಕೊಡ್ತದೆ, 50 ಕೊಡ್ತದೆ. ಆದರೂ ಸಹಿತ ನಮಗೆ 80 ಆಗಬೇಕು, 90 ಆಗಬೇಕು, 150 ಆಗಬೇಕು, 200 ಆಗಬೇಕು ಅಂತ ನಮ್ಮದು ಭೂಮಿ ಎಲ್ಲ ಕಷ್ಟಪಟ್ಟು ಪಟ್ಟು ಪಟ್ಟು ಮಾಡ್ತದೆ. ಕೊನೆಗೆ ಅದಕ್ಕೆ ಆಗದೇ ಇದ್ದರೆ ಹೋಗು, ನೀನು 200 ಹೋಗು, 100 ಹೋಗು, ನಾನು ಬೆಳೆಯೋದಿಲ್ಲ ಅಂತ ಒಂದು ದಿವಸ ಹರತಾಳ ಮಾಡ್ತದೆ ಅಷ್ಟೆ. ಎಲ್ಲದೆ ಮನುಷ್ಯನೇ, ನಿನ್ನನ್ನು ಶ್ರೀಮಂತ ಮಾಡೋಕ್ಕೆ ನನಗೆ ಆಗುವುದಿಲ್ಲ. ಎಷ್ಟೊತ್ತು ಕೊಡಲಿ ಹೇಳು? ಪ್ರತಿ ವರ್ಷ ನೆಲ ಇದು, ನೆಲದಾಗ ಅದರಾಗಿರುವ ಸತ್ವವನ್ನೆಲ್ಲ ತೆಗೆದು ಸಕ್ರೆ ಮಾಡಿ ತುಂಬಿ ಮ್ಯಾಲೆ ಕೊಡ್ತಿರ್ತದೆ. ಎಷ್ಟೊತ್ತು ಕೊಡೋದು? ನೀ ಕೊಡದಿದ್ದರೆ ವಿಷ ಹಾಕ್ತೀನಿ ಅಂದ, ರಸಾಯನ ಹಾಕಿ ಬಿಡ್ತೇನೆ. ಭೂಮಿ ಅಂತೂ ಹಾಕೋ, ಗೊತ್ತಾಗ್ತದೆ ಆ ಬಳಿಕ. ಹಾಕೋ. ಭಾಳ ಮಜಾದ ನಿಸರ್ಗ. ನಾವು ಹೋಗ್ತೇವೆ, ಕೊನೆಗೆ ಭೂಮಿ ಅಂತದ, ನಾನು ಏನು ಮಾಡಿದರೂ ಈ ಮನುಷ್ಯ ಶ್ರೀಮಂತ ಆಗಲಿಲ್ಲ. ಕೊನೆಗೆ ಇಷ್ಟೆಲ್ಲ ನಾ ಕೊಟ್ಟರು, ಜಗತ್ತಿನ ತುಂಬ ನಾನು ಬೆಳೀತಾ ಇದ್ದೇನೆ, ಆದರೆ ಈ ಮನುಷ್ಯ ಮಾತ್ರ ಬಡವಾಗಿಯೇ ಉಳಿದ. ಪ್ರಾಣಿಗಳನ್ನು ಶ್ರೀಮಂತ ಮಾಡಲಿಕ್ಕೆ ಹೋದೆ, ಅವು ಆನಂದಪಟ್ಟು ಶ್ರೀಮಂತ ಆದವು. ಆದರೆ ಈ ಮನುಷ್ಯ ಪ್ರಾಣಿ ಮಾತ್ರ ಇಟ್ ಈಸ್ ನಾಟ್ ಪಾಸಿಬಲ್ ಟು ಮೇಕ್ ಹಿಮ್ ರಿಚ್.
ಇದು ಅಸಾಧ್ಯವಾದ ಸಂಗತಿ ಅಂತ ಭೂಮಿ ಬಡ್ದಾಡ್ತಾನೆ ಮನುಷ್ಯ. ಅದಕ್ಕೆ ಏನಿಲ್ಲ, ಸುಮ್ಮನೆ ನನ್ನ ಹೆಸರಿಗೆ ಹಚ್ಚು, ನನ್ನ ಹೆಸರಿಗೆ ಹಚ್ಚು. ಹಚ್ಚಿದ್ರು. ಯಾವ ದಿವಸ ಹಚ್ಚಿದ ಇಬ್ಬರು ಬಡ್ದಾಡಿದರು. ನಮಗಂತೂ ಹಚ್ಚಿ ಬಡ್ದಾಡಿದರು. 20 ವರ್ಷ ಕೋರ್ಟಿಗೆ ಹೋದರು, ಗುಪ್ತಾ ಅಂತ. ನಮ್ಮ ಹೆಸರು ಹಚ್ಚಬೇಕು. ಕೊನೆಗೆ ಒಬ್ಬನ ಹೆಸರು ಹಚ್ಚಿದ್ರು, ಇನ್ನೊಬ್ಬ ಅವನು ಕೊಲೆ ಮಾಡ್ದ. ಕೊಲೆ ಮಾಡಿ ಅವನು ಇದಕ್ಕೆ ಹೋದ, ಎಲ್ಲಿಗೆ? ಜೈಲಿಗೆ ಹೋದ. ಸಂಪತ್ತು ಅಲ್ಲೇ ಕುಂತಿತ್ತು, ನಕ್ತು. ನಾನು ಇಲ್ಲೇ ಇದ್ದೀನಿ, ಇಬ್ಬರು ಹೋದರು. ಹೇಗದೆ ಭಾವ ಚೆನ್ನಾಗಿತ್ತು ಅಂದರೆ ನಾನೂ ಶ್ರೀಮಂತ, ನೀವು ಶ್ರೀಮಂತರು. ಭಾವನಾ ಕೆಟ್ಟತು ಅಂದರೆ ನಾನು ಬಡವ, ನೀವು ಬಡವರು. ಶ್ರೀಮಂತ ಆಗೋದು ಭಾಳ ಸುಲಭ. ನೀನೂ ಬದುಕು, ನಾನೂ ಬದುಕ್ತೇನೆ, ನಾನೂ ಉಣ್ತೇನೆ, ನೀನೂ ಆನಂದವಾಗಿರೋದು ಅಂತ ಇತ್ತು. ನಾನೂ ಸಿರಿವಂತ, ನೀವು ಸಿರಿವಂತ.